ಹರೇ ಕೃಷ್ಣ. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಇಂದಿನ ಕೃಷ್ಣಾಮೃತದ ಸಂಚಿಕೆಯಲ್ಲಿ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಮೆರೆಸುವ ರಕ್ಷಾಬಂಧನದ ಹಿಂದಿರೋ ಕಥೆಗಳನ್ನು ತಿಳ್ಕೊಳ್ಳೋಣ. ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಆಚರಿಸುವ ರಕ್ಷಾಬಂಧನದ ಹಬ್ಬಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವ ಇದೆ. ಸಹೋದರಿಯು ತನ್ನ ಸಹೋದರನ ಹಣೆಗೆ ತಿಲಕವನ್ನಿಟ್ಟು ಕೈಗೆ ರಾಖಿಯನ್ನು ಕಟ್ಟಿ ಎಲ್ಲ ದುಷ್ಟಶಕ್ತಿಗಳಿಂದ ರಕ್ಷಿಸಲು ಆರತಿ ಮಾಡಿ ದೇವರಿಗೆ ಪ್ರಾರ್ಥಿಸುತ್ತಾ ಸಹೋದರನ ರಕ್ಷಣೆ ಸಹೋದರಿಯಿಂದ, ಸಹೋದರಿಯ ರಕ್ಷಣೆ ಸಹೋದರನಿಂದ ಅನ್ನೋ ಪರಸ್ಪರ ಭ್ರಾತೃಪ್ರೇಮವನ್ನು ದಟ್ಟಗೊಳಿಸುವ ಹಬ್ಬ ಇದಾಗಿದೆ. ರಾಖಿ ಕೇವಲ ಒಂದು ದಾರವಾಗಿರದೆ ಅದು ಇಬ್ಬರ ನಡುವಿನ ಶುದ್ಧ, ಪವಿತ್ರ ಮತ್ತು ನಿರಂತರ ಪ್ರೀತಿಯ ಗುರುತಾಗಿ ಮಂತ್ರದಿಂದ ಶಾಶ್ವತ ರಕ್ಷಣೆಗಾಗಿ ಬೆರೆತು ಹೋಗಿದೆ. ಈ ಹಬ್ಬನ ಯಾಕೆ ಆಚರಿಸ್ತೀವಿ ಅಂತ ಹುಡುಕ್ತಾ ಹೋದರೆ ನಮಗೆ ಮಹಾಭಾರತದಲ್ಲಿ ದ್ರೌಪದಿ ಮತ್ತು ಶ್ರೀಕೃಷ್ಣನ ನಡುವೆ ನಡೆದ ಒಂದು ಪ್ರಸಂಗ ಸಿಗುತ್ತೆ. ಒಮ್ಮೆ ಶ್ರೀಕೃಷ್ಣನ ಕೈಯಿಂದ ರಕ್ತಸ್ರಾವ ಆಗ್ತಿರೋದನ್ನ ಕಂಡ ದ್ರೌಪದಿ ದೇವಿ ಒಂದು ಕ್ಷಣವೂ ಯೋಚಿಸದೆ ತನ್ನ ಸೀರೆಯಿಂದ ಒಂದು ಬಟ್ಟೆಯ ತುಂಡನ್ನು ಹರಿದು ಗೋವಿಂದನ ಕೈಗೆ ಕಟ್ಟಿ ರಕ್ತಸ್ರಾವವನ್ನು ನಿಲ್ಲಿಸ್ತಾರೆ. ಒಂದು ಬಟ್ಟೆಯ ತುಂಡಿನಿಂದ ರಕ್ತಸ್ರಾವವನ್ನು ನಿಲ್ಲಿಸಿ ರಕ್ಷಿಸಲು ಬಂದ ದ್ರೌಪದಿ ದೇವಿಯನ್ನು ಮುಂದೆ ದ್ಯೂತ ಸಭೆಯಲ್ಲಿ ವಸ್ತ್ರಾಪಹರಣದಿಂದ ಶ್ರೀಕೃಷ್ಣನು ರಕ್ಷಿಸ್ತಾನೆ. ಹಾಗಾಗಿಯೇ ಇಂದಿಗೂ ರಕ್ಷಾಬಂಧನದ ದಿನ ಕಟ್ಟುವ ರಾಖಿ ಪರಸ್ಪರ ರಕ್ಷಣೆಯ ಮನೋಭಾವವನ್ನು ಪ್ರತಿನಿಧಿಸುತ್ತೆ. ಮತ್ತೊಂದು ಕಥೆ ಅಂದರೆ ಚಾತುರ್ಮಾಸ ಕಾಲದಲ್ಲಿ ಯೋಗ ನಿದ್ರೆಯಲ್ಲಿರುವ ವಿಷ್ಣು ಅದೇ ಸಮಯದಲ್ಲಿ ಭಕ್ತನಾದ ಬಲಿಚಕ್ರವರ್ತಿಯ ಜೊತೆ ಪಾತಾಳ ಲೋಕದಲ್ಲಿ ನೆಲೆಸಿರ್ತಾರೆ. ವಿಷ್ಣು ನಿದ್ರೆ ಮಾಡ್ತಿದ್ದಾರೆ ಅಂದರೆ ನಮ್ಮಂಥ ಸಾಮಾನ್ಯ ಜನರಂತೆ ಏನು ಅರಿವಿಲ್ಲದೆ ನಿದ್ದೆ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಅದು ಸಂಪೂರ್ಣ ತಪ್ಪು ತಿಳುವಳಿಕೆ ಅಥವಾ ಮೂರ್ಖತನ. ಇದು ಜೀವಾತ್ಮಗಳು ಮಾಡುವ ನಿದ್ರೆ ಅಲ್ಲ, ವಿಷ್ಣು ಮಾಡೋದು ಯೋಗ ನಿದ್ರೆ. ವಿಷ್ಣು ಯಾಕೆ ಯೋಗ ನಿದ್ರೆಯಲ್ಲಿದ್ದಾರೆ ಮತ್ತು ಬಲಿಚಕ್ರವರ್ತಿ ಜೊತೆ ಪಾತಾಳ ಲೋಕದಲ್ಲಿ ಯಾಕೆ ನೆಲೆಸಿರ್ತಾರೆ ಅನ್ನೋ ಕಥೆನ ಪ್ರಥಮ ಏಕಾದಶಿಯ ಮಹತ್ವ ತಿಳಿಸೋ ಸಂಚಿಕೆಯಲ್ಲಿ ಅದಾಗಲೇ ತಿಳ್ಕೊಂಡಿದ್ದೀವಿ. ಮಿಸ್ ಮಾಡ್ಕೊಂಡಿದ್ರೆ ಒಮ್ಮೆ ಆ ಸಂಚಿಕೆಯನ್ನು ಕೇಳಿ ವಿವರವಾಗಿ ತಿಳ್ಕೊಳ್ಳಿ. ರಕ್ಷಾಬಂಧನಕ್ಕೂ ಈ ಕಥೆಗೂ ಏನು ಸಂಬಂಧ ಅಂದರೆ ಬಲಿಚಕ್ರವರ್ತಿ ಬಳಿ ಇದ್ದ ವಿಷ್ಣುವಿನಿಂದ ದೂರ ಇರಲಾಗದ ಲಕ್ಷ್ಮೀದೇವಿಯು ಶ್ರಾವಣ ಪೌರ್ಣಮಿಯ ದಿನ ಒಂದು ಬ್ರಾಹ್ಮಣ ಮಹಿಳೆಯ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಯ ಕೈಗೆ ರಕ್ಷಾದಾರವನ್ನು ಕಟ್ತಾರೆ. ಬಲಿಚಕ್ರವರ್ತಿ ತಾಯಿ ನಾನೇನು ಉಡುಗೊರೆ ನೀಡಲಿ ಎಂದು ಕೇಳಿದಾಗ ಲಕ್ಷ್ಮೀದೇವಿಯು ನನಗೆ ಯಾವುದೇ ಉಡುಗೊರೆ ಬೇಕಿಲ್ಲ, ನನ್ನ ಪತಿ ವಿಷ್ಣುವನ್ನು ನನಗೆ ಹಿಂದಿರುಗಿಸು ಎಂದು ಹೇಳಿ ತನ್ನ ನಿಜ ಸ್ವರೂಪದ ದರ್ಶನ ನೀಡಿದಾಗ ಸಂತೃಪ್ತಗೊಂಡ ಬಲಿಚಕ್ರವರ್ತಿ ಮುಂದೆ ವಿಷ್ಣುವನ್ನ ಲಕ್ಷ್ಮೀದೇವಿಯ ಜೊತೆ ಪಾತಾಳದಿಂದ ವೈಕುಂಠಕ್ಕೆ ಕಳಿಸ್ತಾನೆ. ಪುರಾಣಗಳ ಪ್ರಕಾರ ಅಸುರನಿಂದ ಸೋಲಿಸಲ್ಪಟ್ಟಂತಹ ಇಂದ್ರನಿಗೆ ತನ್ನ ಶತ್ರುಗಳಿಂದ ರಕ್ಷಣೆ ಪಡೆಯಬೇಕಾದರೆ ಕೈಗೆ ರಾಖಿ ಕಟ್ಕೊಳ್ಬೇಕು ಅಂತ ಬೃಹಸ್ಪತಿ ಹೇಳ್ತಾರೆ. ಬೃಹಸ್ಪತಿಯ ಮಾತಿನಂತೆ ಇಂದ್ರನ ಒಡನಾಡಿ ಸಚಿದೇವಿಯು ಇಂದ್ರನಿಗೆ ರಾಖಿ ಕಟ್ಟಿದ್ಲು ಅನ್ನೋ ಉಲ್ಲೇಖ ಇದೆ. ಇದರ ಹೊರತಾಗಿ ರಾಮಾಯಣ ಕಾಲದಲ್ಲಿ ಲಕ್ಷ್ಮಣನಿಂದ ಮೂಗನ್ನು ಕಳೆದುಕೊಂಡಿದ್ದ ಶೂರ್ಪನಖಿಯು ಯುದ್ಧದ ಸಮಯದಲ್ಲಿ ರಾವಣನಿಗೆ ಒಂದು ದಾರವನ್ನು ಕಟ್ಟಿದ್ಲು ಅನ್ನೋ ದಂತಕಥೆ ಇದೆ. ಸತಿಯನ್ನು ಕಳೆದುಕೊಂಡು ದುಃಖದಲ್ಲಿದ್ದ ಶಿವನನ್ನು ಪಾರ್ವತಿ ಮದುವೆಯಾಗುವ ಕಾಲದಲ್ಲಿ ವಿಷ್ಣುವಿಗೆ ದಾರವನ್ನು ಕಟ್ಟಿದ ನಂತರ ಪಾರ್ವತಿಯ ಅಣ್ಣನಂತೆ ನಿಂತು ಮದುವೆಯ ಕಾರ್ಯವನ್ನು ವಿಷ್ಣು ನೆರವೇರಿಸಿದ್ರು ಅನ್ನೋ ದಂತಕಥೆ ಕೂಡ ಇದೆ. ಮತ್ತೊಂದು ದಂತಕಥೆಯ ಪ್ರಕಾರ ಗಣೇಶ ರಿದ್ಧಿ ಸಿದ್ಧಿಯರ ಮಕ್ಕಳಾದ ಕ್ಷೇಮ ಮತ್ತು ಲಾಭ ಗಣೇಶನ ಸಹೋದರಿಯು ಗಣೇಶನಿಗೆ ರಕ್ಷಾದಾರವನ್ನು ಕಟ್ಟಿ ಅನೇಕ ಉಡುಗೊರೆಗಳನ್ನು ಪಡೆದುಕೊಂಡದ್ದನ್ನು ವೀಕ್ಷಿಸಿ ರಾಖಿಯನ್ನು ಕಟ್ಟಿಸಿಕೊಳ್ಳಲು ತಮಗೂ ಒಬ್ಬ ಸಹೋದರಿ ಬೇಕೆಂದು ಕೇಳಿಕೊಂಡಾಗ ಗಣೇಶ ರಿದ್ಧಿಸಿದ್ಧಿಯರ ತೇಜಸ್ಸಿನೊಂದಿಗೆ ಸಂತೋಷಿ ಮಾತೆಯ ರೂಪವನ್ನು ನೀಡಿದನು ಮತ್ತು ಸಂತೋಷಿ ಮಾತೆ ಕ್ಷೇಮ ಮತ್ತು ಲಾಭರಿಗೆ ಖುಷಿಪಡಿಸಲು ಯಾವುದೇ ಉಡುಗೊರೆ ಬಯಸದೆ ರಾಖಿಯನ್ನು ಕಟ್ಟಿದಾಗ ಬೆಲ್ಲ ಮತ್ತು ಕಡಲೆಕಾಳನ್ನು ನೀಡಿದ್ರು ಅನ್ನೋ ಕಥೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ಅನೇಕ ವರ್ಷಗಳ ಕಾಲ ಯಮುನೆಯು ತನ್ನ ಸೋದರ ಯಮನನ್ನು ನೋಡದೇ ಇದ್ದಾಗ ತನ್ನನ್ನು ಬಂದು ಒಮ್ಮೆ ನೋಡುವಂತೆ ಯಮನಿಗೆ ತಿಳಿಸೋಕೆ ಗಂಗೆಗೆ ಕೇಳ್ಕೊತಾರೆ. ಗಂಗೆ ತಿಳಿಸಿದ್ದ ಹಾಗೆ ಯಮರಾಜ ತನ್ನ ತಂಗಿ ಯಮುನೆಯನ್ನು ಬಂದು ನೋಡ್ತಾನೆ ಮತ್ತು ಯಮುನೆ ಅತ್ಯಂತ ಸಂತಸದಿಂದ ಯಮನಿಗೆ ರಾಖಿಯನ್ನು ಕಟ್ಟಿ ಸಂಭ್ರಮಿಸ್ತಾಳೆ ಅನ್ನೋ ಕಥೆ ಇದೆ. ಕೃಷ್ಣ ಸುಭದ್ರೆಯನ್ನು ಭೇಟಿಯಾದಾಗಲೂ ಕೂಡ ಸುಭದ್ರೆಯು ಸಂಭ್ರಮದಿಂದ ಹಬ್ಬನ ಆಚರಿಸಿದ್ಲು ಅನ್ನೋ ಉಲ್ಲೇಖ ಇದೆ. ಆದರೆ ಕೃಷ್ಣ ಸುಭದ್ರೆ ಯಮ ಮತ್ತು ಯಮುನೆಯ ಕಥೆಗಳ ಆಧಾರದ ಮೇಲೆ ಉತ್ತರ ಭಾರತದ ಹಲವೆಡೆ ಶ್ರಾವಣ ಪೌರ್ಣಮಿಯ ದಿನ ರಕ್ಷಾಬಂಧನ ಹಬ್ಬ ಬದಲು ಕಾರ್ತಿಕ ಮಾಸದಲ್ಲಿ ಭಾಯ್ ಧೋಜ್ ಅಂತ ಆಚರಿಸ್ತಾರೆ. ಎರಡೂ ಹಬ್ಬಗಳು ಸೋದರ ಸೋದರಿಯರ ಪವಿತ್ರವಾದ ಬಾಂಧವ್ಯವನ್ನು ಸಂಭ್ರಮಿಸೋ ಹಬ್ಬಗಳಾಗಿವೆ. ಪುರಾಣ, ರಾಮಾಯಣ, ಮಹಾಭಾರತದ ಕಥೆಗಳಲ್ಲದೆ ಭಾರತೀಯ ಇತಿಹಾಸದಲ್ಲೂ ಕೂಡ ರಕ್ಷಾಬಂಧನದ ಕಥೆಗಳ ಉಲ್ಲೇಖ ಇದೆ.
ಚರಿತ್ರೆಯ ಪ್ರಕಾರ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತನ ಆಕ್ರಮಣ ಮಾಡಿದಾಗ ಅವನ ಪತ್ನಿ ರೊಕ್ಸಾನ ವಿರೋಧಿ ಬಣದ ನಾಯಕ ಪೋರಸ್ಗೆ ಪವಿತ್ರವಾದ ದಾರವನ್ನು ಕಳಿಸ್ತಾಳೆ. ಯುದ್ಧ ಭೂಮಿಯಲ್ಲಿ ತನ್ನ ಗಂಡನಿಗೆ ಹಾನಿ ಮಾಡದಂತೆ ಕೇಳ್ಕೊತಾಳೆ. ವಿನಂತಿಯನ್ನು ಗೌರವಿಸಿ ಅವನು ಅಲೆಕ್ಸಾಂಡರ್ ಅನ್ನು ಎದುರಿಸಿದಾಗ ಪೋರಸ್ ಅಲೆಕ್ಸಾಂಡರ್ನನ್ನ ಕೊಲ್ಲಲು ನಿರಾಕರಿಸ್ತಾನೆ. ಅಂತಿಮವಾಗಿ ಪೋರಸ್ ಹೈಡಸ್ಪಸ್ ನದಿಯ ಯುದ್ಧವನ್ನು ಕಳೆದುಕೊಳ್ತಾನೆ. ಆದರೆ ಅಲೆಕ್ಸಾಂಡರ್ನ ಗೌರವನ ಪಡ್ಕೋತಾನೆ. ಮತ್ತೊಂದು ಘಟನೆಯಲ್ಲಿ ಚಿತ್ತೂರಿನ ರಾಣಿ ಕರ್ಣಾವತಿಯು ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದಾಗ ತನ್ನ ರಾಜ್ಯದ ಮೇಲೆ ದಂಡೆತ್ತಿ ಬರುತ್ತಿದ್ದ ಬಹದ್ದೂರ್ ಶಾನ ಮೇಲೆ ಹೋರಾಡಲು ಸಹಾಯನ ಬಯಸಿ ಚಕ್ರವರ್ತಿ ಹುಮಾಯೂನ್ಗೆ ರಾಖಿನ ಕಳಿಸ್ತಾಳೆ. ರಾಖಿಯನ್ನು ಮುಟ್ಟುವ ಮೂಲಕ ಸ್ವೀಕರಿಸಿದ ಹುಮಾಯೂನ್ ತನ್ನ ಸೇನೆಯನ್ನು ರಾಣಿ ಕರ್ಣಾವತಿಯ ಸಹಾಯಕ್ಕೆ ಧಾವಿಸುವಂತೆ ಸೂಚಿಸ್ತಾನೆ. ಆದರೆ ಸೈನ್ಯವು ಅಲ್ಲಿಗೆ ತಲುಪಲು ತಡವಾಗುತ್ತೆ. ರಾಣಿ ಕರ್ಣಾವತಿಯು ಇತರೆ ಹೆಂಗಸರೊಂದಿಗೆ ಕೂಡಿ ತನ್ನ ಮಾನದ ರಕ್ಷಣೆಗಾಗಿ ಜೌಹರ್ ಮಾಡಿಕೊಳ್ಳುವ ಮೂಲಕ ಪ್ರಾಣತ್ಯಾಗ ಮಾಡಿರುತ್ತಾಳೆ. ಮುಂದೆ ಬಹದ್ದೂರ್ ಶಾನನ್ನು ಹುಮಾಯೂನ್ ಹೊರಗೆ ಹಾಕಿ ಕರ್ಣಾವತಿಯ ಮಗ ವಿಕ್ರಮಜಿತನನ್ನು ಸಿಂಹಾಸನದಲ್ಲಿ ಕೂರಿಸ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ಮಹಾರಾಜ ರಂಜಿತ್ ಸಿಂಗ್ ರವರ ಪತ್ನಿ ಮಹಾರಾಣಿ ಜಿಂದಾನ್ ರವರು ನೇಪಾಳದ ರಾಜನಿಗೆ ರಾಖಿಯನ್ನ ಕಳಿಸಿರ್ತಾರೆ. ಮುಂದೆ ಬ್ರಿಟಿಷರು ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿದ್ದಾಗ ರಾಖಿ ಕಳಿಸಿದ್ದ ಜಿಂದಾನ್ರಿಗೆ ನೇಪಾಳದ ರಾಜ ಆಶ್ರಯ ನೀಡಿದ್ದ ಅನ್ನೋ ಉಲ್ಲೇಖ ಇದೆ. ಹೀಗೆ ರಕ್ಷಾಬಂಧನ ಪುರಾಣ, ರಾಮಾಯಣ, ಮಹಾಭಾರತ, ಇತಿಹಾಸ, ದಂತಕಥೆಗಳು ಎಲ್ಲದರಲ್ಲೂ ಬೆರ್ತೋಗಿ ಅಣ್ಣ ತಂಗಿ, ಅಕ್ಕ ತಮ್ಮ ಅನ್ನೋ ರಕ್ತ ಸಂಬಂಧ ಇದ್ರೂ ಇಲ್ದಿದ್ರೂ ಪರಸ್ಪರ ಸೋದರ ಸೋದರಿಯರ ಪವಿತ್ರ ಬಾಂಧವ್ಯವನ್ನು ರಕ್ಷಣಾ ಮನೋಭಾವದಿಂದ ಸುಂದರವಾಗಿ ಸಂಭ್ರಮಿಸುವಂತೆ ಮಾಡಿದೆ. ಹೀಗೆ ಮತ್ತಷ್ಟು ಕುತೂಹಲಕಾರಿ ಕಥೆಗಳನ್ನು, ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಕೃಷ್ಣಾಮೃತದ ಸಂಚಿಕೆಗಳನ್ನು ಕೇಳಿ. ಮಾಧವಪ್ರಿಯ ಪೇಜ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್ನಲ್ಲಿ ಫಾಲೋ ಮಾಡಿ ಪ್ರೋತ್ಸಾಹಿಸಿ. ಮಧ್ವೇಶಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.